ಒಂದು ದೇಶ. ಆ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಮದುವೆ ಆಗಿರೋದಿಲ್ಲ. ಅಣ್ಣ ತಮ್ಮದಿರಿಬ್ರು ಅವರು. ಮತ್ತು ತಮ್ಮಂಗೆ 7 ಜನ ಗಂಡು ಮಕ್ಕಳಿರ್ತಾರೆ. ಆ ಗಂಡು ಮಕ್ಕಳಲ್ಲಿ 6 ಜನ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಸೌಕಿ ಮಾಡ್ಕೊಂಡಿರ್ತಾರೆ. ಒಬ್ಬ ಶ್ರಮಜೀವಿ, ಕುರಿ ಮೇಯಿಸೋದು ಮತ್ತು ವ್ಯವಸಾಯ ಮಾಡೋದು ಮತ್ತು ಆ ಸಂಗೀತ ಆಡೋದು ಅಂತೆಲ್ಲನೂ ಮಾಡ್ಕೊಂಡು ಇರ್ತಾನೆ. ಆಗ ಆ ರಾಜ ಆಗಿದ್ದವನು ತೀರ್ಕೊತಾನೆ ಕಾಲಕ್ರಮೇಣ. ಆಗ ಏನು ಮಾಡ್ತಾರೆ, ರಾಜ ಯಾರಾಗಬೇಕು ಅಂತಂದಾಗ ಒಬ್ರಿಗೊಬ್ರು ಜಗಳ ಆಡ್ತಾ ಇರ್ತಾರೆ. ಆಗ ಪ್ರಜೆಗಳು ಕೇಳ್ತಾರೆ, ಒಬ್ಬೊಬ್ರನ್ನ ಹೇಳ್ತಾರೆ, ನನ್ನ ಹೇಳಿದ್ರು ಅಂತ ಆಗಲೂ ಜಗಳ ಆಡ್ತಾ ಇರ್ತಾರೆ. ಆಗ ಅವ್ರೇನು ಮಾಡ್ತಾರೆ, ಒಂದು ಯಾಗ ಮಾಡ್ತಾರೆ, ಒಂದು ಹೋಮ ನಡೆಸ್ತಾರೆ. ದೇವ್ರೆ, ನೀನೇ ಬಂದು ಯಾರು ರಾಜ ಆಗಬೇಕು ಅಂತ ತೀರ್ಮಾನ ಮಾಡು, ರಾಜನ್ ಮಾಡಿಕೊಡು ನಮಗೆ ಅಂತ. ಆಗ ಸರಿ ಅಂದ್ಬಿಟ್ಟು ಅಲ್ಲಿಂದ ಒಂದು ಆಶೀರ್ವಾಣಿ ನುಡೀತದೆ. ನಾನು ಇಂಥ ಒಂದು ರೂಪ, ಈ ಥರ ಇರುವಂಥ ವ್ಯಕ್ತಿ ಮೇಲೆ ಇರ್ತೀನಿ, ನಾನು ಬಂದು ಡಿಸೈಡ್ ಮಾಡಿಕೊಡ್ತೀನಿ ಅಂತ ಹೇಳ್ತದೆ ದೇವರು. ಸರಿ ಅಂದ್ಬಿಟ್ಟು ಅವತ್ತಿನ ದಿನ ಬರುತ್ತೆ. ಆ 7 ಜನದಲ್ಲಿ 6 ಜನ ಎಲ್ಲ ಟಿಪ್ ಟಾಪಾಗಿ ರೆಡಿಯಾಗಿ ನಿಂತಿರ್ತಾರೆ. ನಿಂತಿದ್ದಾಗ ಇನ್ನು ಒಬ್ಬ ಕುರಿ ಮೇಯಿಸೋ ಚಿಕ್ಕವನು ಇರ್ತಾನೆ. ಅವನ ಹೆಸರು ರಾಜು ಅಂತಲೇ ಒಂದು ಹೆಸರು ಕೊಡೋಣ. ಸರಿ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಅವನಿಗೆ ರಾಜ ಆಗುವ ಆಸೆ ಇಲ್ಲ, ಸುಮ್ಮನೆ ನಿಂತಿರ್ತಾನೆ, ಮನೇಲೇ ಇರ್ತಾನೆ. ಅವತ್ತು ಎಲ್ಲೂ ಹೋಗಿರೋದಿಲ್ಲ. ಲೇಟಾಗಿ ಹೋಗೋಣ, ಯಾರು ರಾಜ ಆಯ್ತಾನೆ ಅಂತ ನೋಡ್ಕೊಂಡು ಹೋಗೋಣ ಅಂತೇಳಿ. ಆಗ ಇವ್ರು 6 ಜನ ರೆಡಿಯಾಗಿ ಬಂದು ಅವನಿಗೆ ಬೈತಾರೆ, ನೀನು ಯಾಕೆ ರಾಜ ಆಗುವಂಥ ಯೋಗ್ಯತೆ ನಿಂಗೆಲ್ಲಿರೋದು? ಹೋಗಿ ನೀನು ಕುರಿ ಮೇಯಿಸ್ಕೊಂಡು ಆಡ್ಕೊಂಡು ನೀನು ವ್ಯವಸಾಯ ಮಾಡ್ಕೊಂಡಿರೋ, ನೀನೇ ಅಲ್ಲಿ ರಾಜ ಐತಿ ನೀನು ಅಂಥೇಳಿ ಟೀಕೆ ಆಗುವಂಥ ಮಾತುಗಳನ್ನ ಆಡ್ತಾರೆ. ಅವನು ಹೇಳ್ತಾನೆ, ನನಗೇನು ಆಸೆ ಇಲ್ಲ ಬಿಡಿ, ನಾನು ಯಾರು ರಾಜ ಆಯ್ತೀರಿ ಅಂತ ನೋಡ್ಕೊಂಡು ಹೋಗುವಂಥ ಆಸೆ ಇರುತ್ತೆ, ಅದೇ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಅವರಪ್ಪ ಬರ್ತಾನೆ. ಅವರಪ್ಪ ಬಂದು ಬೈತಾನೆ, ನೀನು ಯಾಕೆ ರಾಜ ಆಗೋ ಆಸೆ ಇದೆ, ಅವಾಗ ಕುರಿ ಮೇಯಿಸೋಗು ಅಂತ ಏನೋ ಹೇಳಕ್ಕೆ ಕಳಿಸ್ತಾನೆ. ಹೋಯ್ತಾನೆ. ಆ ಟೈಮ್ ಬರ್ತದೆ, ಆ ವ್ಯಕ್ತಿನೂ ಬರ್ತಾರೆ. ಬಂದಾಗ ಒಬ್ಬೊಬ್ಬರಾಗಿ 1 2 3 4 5 ಅಂತೇಳಿ ಎಲ್ಲ ಲೆಕ್ಕ ಹಾಕಿ ಲಾಸ್ಟ್ನೇ ಒಬ್ಬ ಹಸಿ ಕಲ್ಲರಾಗಿ, ಹಸಿ ದಪ್ಪಾಗಿ, ಹಸಿ ಚೆನ್ನಾಗಿರ್ತಾನೆ, ಗಟ್ಟಿಮುಟ್ಟಿಯಾಗಿ. ಇವನು ರಾಜ ಮಾಡಬೇಕು ಅಂತ ಅನ್ಕೋತಾನೆ ಆ ವ್ಯಕ್ತಿ. ಆ ಒಳಗಡೆ ಇದ್ದಂಥ ದೇವರು ಹೇಳ್ತದೆ, ಬರೀ ಬಣ್ಣ ದಪ್ಪ ಇದು ಗಟ್ಟಿಮುಟ್ಟಿ ಅಲ್ಲ, ಒಳ್ಳೆ ಮನಸ್ಸು ಇರಬೇಕು ಒಂದು ದೇಶ ನಡೆಸ್ಬೇಕು ಅಂದರೆ ಅಂತ ಹೇಳ್ತದೆ ದೇವರು. ಆಗ ಅವನು ಹೇಳ್ತಾನೆ, ಇನ್ಯಾರನ್ನು ಮಾಡೋಣ, ಇನ್ನೊಬ್ಬ ಅವನೇ ಕರೆಸು ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿನ ಕರೀತಾರೆ. ಕರೆದ್ಬಿಟ್ಟು, ನಿಂಗೆ ಎಷ್ಟು ಜನ ಮಕ್ಕಳು? 7 ಜನ. ಇಲ್ಲಿ 6 ಜನ ಅವರ, ಮತ್ತು ಇನ್ನೊಬ್ಬ ಇಲ್ಲಿ, ಅವ್ನು ಕುರಿ ಮೇಯಿಸಕ್ಕೆ ಹೋಗೋಣ, ಅವನೆಲ್ಲಿ ರಾಜ ಆಯ್ತಾನೆ ಅವನು ಅಂತೇಳಿ ಹೇಳ್ತಾರೆ. ಹೇಳ್ದಾಗ ಸರಿ ಕರ್ಕೊಬರೋಗು ಅಂತ ಕಳಿಸ್ದಾಗ ಇವ್ರು 6 ಜನ ಮಾತಾಡ್ಕೊತಾ ಇರ್ತಾರೆ. ಅವನೆಲ್ಲಿ ರಾಜ ಆದನೋ, ಮತ್ತು ನಮ್ಮನ್ನೇ ರಾಜ ನಮ್ಮ 6 ಜನದಲ್ಲಿ ಯಾರೋ ಒಬ್ಬ ಆಯ್ತೀವಿ, ಅವ್ನಿಗೆ ಏನು ಮಾಡಬೇಕು ಗೊತ್ತಾ, ಅವನಿಗೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಕರೆಸ್ಬೇಕು, ಡೈಲಿ ಆಡಿಸ್ಬೇಕು, ಮತ್ತು ಕುರಿ ಮೇಯಿಸ್ಕೊ ಬಂದಮೇಲೆ ಆಡಿಸ್ಬೇಕು, ಆಮೇಲೆ ವ್ಯವಸಾಯ ಬೆಳೆ ಬೆಳೆಸ್ಬೇಕು, ಅವನ್ನೆಲ್ಲ ತಂದು ಹಾಕ್ಬೇಕು, ಅವ್ನಿಗೆ ಸರಿ ಊಟ ಕೊಡಬಾರ್ದು ಅಂತೆಲ್ಲ ಮಾತಾಡ್ಕೊತಾ ಇರ್ತಾರೆ. ಆಗ ಅವರಪ್ಪ ಹೋಗಿ ಕರ್ಕೊಬರ್ತಾನೆ. ಕರ್ಕೊಬಂದು ಆ 7 ಜನ ಲೈನಲ್ಲಿ ನಿಲ್ಲಿಸ್ಬಿಟ್ಟು ಅವನ ವ್ಯಕ್ತಿ ಮನಸ್ಸಲ್ಲಿ ಒಂದು 5 ನಿಮಿಷ ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿಬಿಟ್ಟು ಅವ್ರನ್ನ 7ನೇ ಮಗನ ರಾಜ ಅಂತ ಘೋಷಣೆ ಮಾಡ್ತಾನೆ. ಆಗ ಇವ್ರು 6 ಜನನೂ ಅಯ್ಯೋ ಎಂಥ ಕೆಲಸ ಆಯ್ತಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡಿ ಅವನು ಹೇಳ್ದಂಗೆ ಕೇಳಬೇಕಲ್ವ. ಆಗ ಅವನು ಹೇಳ್ತಾನೆ, ಬನ್ನಿ, ಇಲ್ಲಿ ಯಾರೂ ದೊಡ್ಡವರು ಅಲ್ಲ, ಯಾರೂ ಚಿಕ್ಕವರು ಅಲ್ಲ, ಎಲ್ಲ ಸಮಾನರು. ನಾನು ಎಷ್ಟು ಗಂಟೆ ಮಾಡ್ತಿದ್ದಂಥ ಕೆಲಸವ ನೀವು 6 ಜನನೂ ಮಾಡಿ ಅಂತ ಹೇಳ್ತಾನೆ. ಹಂಗೆ ನಮ್ಮ ಜೀವನದಲ್ಲೂ ನಾವು ನಮ್ಮನ್ನೇ ಯಾರೋ ದೂರ ಮಾಡಬೇಕು, ಸೈಡ್ ಲೈನ್ ಮಾಡಬೇಕು ಅಂದ್ಕೊಬರ್ತಾರೆ. ಆಗ ಕೆಲವೊಂದು ಟೈಮ್ಗಳಲ್ಲಿ ಅವರೇ ಸೈಡ್ ಲೈನ್ ಆಗ್ಬಿಡ್ತಾರೆ. ಮತ್ತು ನಾವೇ ಯಾರನ್ನಾರೋ ದೂಷಣೆ ಮಾಡ್ತೀವಿ, ಯಾರನ್ನೋ ಸೈಡ್ ಲೈನ್ ಮಾಡಬೇಕು ಅಂದ್ಕೊಂಡು ಹೋಗ್ತೀವಿ. ಅವಾಗ ಏನಾಯ್ತದೆ, ನಾವೇ ಸೈಡ್ ಲೈನ್ ಆಗ್ಬಿಡ್ತೀವಿ. ನಿಜ ಅಲ್ವಾ? ಇದೆಷ್ಟು ಸತ್ಯ ಇದು. ಅದು ಕಥೆ ರೂಪದಲ್ಲಿ ನಿಜ ನಡೆದಿದ್ದೋ ಇಲ್ವೋ, ಕಥೆ ರೂಪದಲ್ಲಿದ್ರೂ ನಿಜ ಅಲ್ವಾ?